ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬ್ರಂಚ್ ವಿಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೆ, ಯಾಕೋ ಬ್ರೇಕ್ಫಾಸ್ಟ್ ಮಾಡಬೇಕಂತ ಮನಸ್ಸಿರಲಿಲ್ಲ. ಜಸ್ಟ್ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದು ಕಾಫಿ ಕುಡಿದೆ ಅಷ್ಟೇ. ಸೊ ಇಲ್ಲಿ ನಾನು ಚಪಾತಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಏನಾದರೂ ಅಂಥೇಳಿ ಎರಡು ಚಪಾತಿ ಮಾಡ್ಕೋತಾ ಇದ್ದೀನಿ. ಈ ಹಸಿಟ್ಟನ್ನ ನಾನು ಆಲ್ರೆಡಿ ಒಂದು ನೈಟ್ ಹಿಂದಿನ ದಿನ ಮುಂಚೆನೇ ನಾನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಸೊ ನನಗೆ ಇವಾಗ ಯೂಸ್ಫುಲ್ ಆಗ್ತಾಯಿದೆ ಇದು ಮಾಡ್ಕೊಳ್ಳೋದಕ್ಕೆ. ಸೊ ಕೆಲವೊಂದು ಟಿಪ್ಸ್ಗಳು ಮತ್ತು ಟೆಕ್ನಿಕ್ಸ್ಗಳು ಕಿಚನ್ದು ಏನಿರುತ್ತೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ. ಇದರಲ್ಲಿ ನಾನು ಕಲ್ತಿದ್ದು ನಮ್ಮ ಅಮ್ಮಾಯಿಂದ. ಸೊ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನನಗೆ ಚಪಾತಿ ಲೇಯರ್ ಆಗಿರುತ್ತಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಲೇಯರ್ ಇರೋದು ಒಂಥರ ಪರಾಠ ಥರ ಇರುತ್ತೆ. ಸೊ ಅದು ನಾನು ನಿಮಗೆ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಈ ಥರ ನಾವು ಸಿಂಪಲಾಗಿ ರೌಂಡಾಗಿ ಚಪಾತಿ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು, ಮಂದಕ್ಕಿರಬೇಕು. ರೌಂಡಾಗಿ ಈ ಥರ ಲಟ್ಟಿಸ್ಕೊಂಡು ಒಂದು 1/2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಟ್ರಯಾಂಗಲ್ ಥರ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಹಾಫ್ ಮಾಡಿಕೊಂಡು ಇನ್ನೊಂದು ಹಾಫ್ ಮಾಡಿಕೊಂಡ್ರೆ ಅದು ತ್ರಿಕೋಣ ಶೇಪ್ ಬರುತ್ತೆ. ಸೊ ಅದನ್ನು ಮತ್ತೆ ಹಸಿಟ್ಟಲ್ಲಿ ಲಟ್ಟಿಸ್ಕೊಂಡು ಈ ಥರ ನಾವು ಚಪಾತಿ ಮಾಡ್ಕೋಬೋದು. ಸೊ ಇಲ್ಲಿ ನನಗೆ ಒಂದು ಎಗ್ ಹಾಕ್ಕೊಂಡು ಮಾಡ್ಕೊಳ್ಳೋಣ ಚಪಾತಿ ಮೇಲೆ ಅಂತ ಅನಿಸ್ತು. ಸೊ ತಿನ್ನಬೇಕಂತ ಆಸೆ ಆಯಿತು. ಸೊ ಫಸ್ಟು ಎರಡೂ ಕಡೆ ನಾನು ಕುಕ್ ಮಾಡ್ಕೊಂಡಿದ್ದೀನಿ ಚಪಾತಿನ. ಅದಾದಮೇಲೆ ಒಂದು ಎಗ್ಗನ್ನು ಬ್ರೇಕ್ ಮಾಡಿಕೊಂಡು ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಸಿಂಪಲ್ಲಾಗಿ. ಬೇಕಾದ್ರೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು. ನಾವು ಈ ಥರ ಮಕ್ಳಿಗೂ ಮಾಡಿ ಕೊಡ್ಬೋದು, ರೋಲ್ ಮಾಡಿಬಿಟ್ಟು. ತುಂಬಾ ಹೆಲ್ತಿ ಇದೆ ಆ್ಯಕ್ಚುಲಿ. ಸೊ ಕಟಿ ರೋಲ್ ಅಂತಾರಲ್ಲ ಹಾಗೇ. ಸೊ ಇದೊಂದು ಸಿಂಪಲ್ ಚಪಾತಿ, ಪ್ಲೇನ್ ಚಪಾತಿ ಮಾಡಿಕೊಂಡೆ ಈ ಥರ ಮಾಡ್ಕೋತಾ ಇದ್ದೀನಿ. ನಾವು ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಚಪಾತಿ ಒಂದು ಬೆನಿಫಿಟ್ ಏನಂದರೆ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಮಾಡ್ಕೊಂಡು ಹೋದರೆ ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ. ಮತ್ತು 2-3 ದಿನ ಕೆಡ್ದಂಗೆ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಇದು ಲೆಫ್ಟ್ ಓವರ್ ಮಶ್ರೂಮ್ ಗ್ರೇವಿ ಇತ್ತು, ಮಿಕ್ಸ್ಡ್ ವೆಜಿಟೇಬಲ್ ಮಶ್ರೂಮ್ ಹರಿಯಾಲಿ ಇದು ನನ್ನ ಹಸ್ಬೆಂಡ್ಗೆ ಮಶ್ರೂಮ್ ಅಂದರೆ ತುಂಬಾ ಇಷ್ಟ. ಸೊ ಸ್ಪೆಷಲಿ ನಮ್ಮಮ್ಮ ಅವ್ರಿಗೋಸ್ಕರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಲೆಫ್ಟ್ ಓವರ್ ಇತ್ತು, ನಾನು ತಿಂತಾ ಇದ್ದೀನಿ. ಈ ಥರ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ನಾವು ಚಪಾತಿ ಹಸಿಟ್ಟನ್ನ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 3-4 ಡೇಸ್ ಆರಾಮಾಗಿ ಇಟ್ಕೋಬೋದು. ಈ ಥರ ಎಮರ್ಜೆನ್ಸಿ ಇದ್ದಾಗ ಯೂಸ್ ಆಗುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.